ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಶಿವಕುಮಾರ್ ಮಡ್ಗೇನಿ ಕ್ಲಾಸಸ್. ನಾನು ನಿಮ್ಮ ಶಿವಕುಮಾರ್ ಸರ್. ಇವತ್ತಿನ ಕ್ಲಾಸಲ್ಲಿ SSCGD 2026ಕ್ಕೆ ರೀಸನಿಂಗ್ ಮತ್ತು ಮ್ಯಾಥ್ಸ್ ಕ್ವಶನನ್ನು ಸಾಲ್ವ್ ಮಾಡೋಣ. ಇವೆಲ್ಲ ಕ್ವಶನು 4 ಫೆಬ್ರವರಿ 2025 ಶಿಫ್ಟ್ 1ರ ಕ್ವಶನ. ಆಲ್ರೆಡಿ ಪಾರ್ಟ್ 1 ಮಾಡಿದ್ದೇವೆ. ಯಾರೆಲ್ಲ ಫಸ್ಟ್ ಪಾರ್ಟನ್ನು ನೋಡಿಲ್ಲ, ಫಸ್ಟ್ ಪಾರ್ಟನ್ನು ನೋಡಿಕೊಂಡು ಸೆಕೆಂಡ್ ಪಾರ್ಟನ್ನು ಕಂಟಿನ್ಯೂ ಮಾಡಿ. ಅದೇ ರೀತಿ ನಮ್ಮ ಆ್ಯಪಲ್ಲಿ SSCGD 2026ಕ್ಕೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಕೋರ್ಸು ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದಾ. ಈ ಕೋರ್ಸಲ್ಲಿ ಬೇಸಿಕ್, ನೆಕ್ಸ್ಟ್ ಚಾಪ್ಟರ್ ವೈಸ್ ಕ್ವಶನನ್ನು ಸಾಲ್ವ್ ಮಾಡ್ತೀವಿ. ಆಲ್ರೆಡಿ 2023 ಮತ್ತು 24ರ ಕ್ವಶನನ್ನು ಸಾಲ್ವ್ ಮಾಡಿದ್ದೇವೆ. ಇವೆಲ್ಲ ಕ್ವಶನು ರೆಕಾರ್ಡೆಡ್ ಕ್ಲಾಸ್ ಇರ್ತವೆ. ನೆಕ್ಸ್ಟ್ ಇವಾಗ ಬ್ಯಾಚ್ ಸ್ಟಾರ್ಟ್ ಆದ ತಕ್ಷಣ 2025ರ ಕ್ವಶನನ್ನು ಸಾಲ್ವ್ ಮಾಡ್ತೀವಿ. ಚಾಪ್ಟರ್ ವೈಸ್ ಕ್ಲಾಸ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದಾ. 6 ಮಂತ್ಗೆ 999 ಫೀಸ್ ಇರುತ್ತೆ, 1 ಇಯರ್ಗೆ 1199 ಫೀಸ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು 8904121284 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಯಾರೆಲ್ಲ ಜಾಯ್ನ್ ಆಗಿಲ್ಲ, ಕಮೆಂಟ್ ಬಾಕ್ಸಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ. ಇವಾಗ ಕ್ವಶನನ್ನು ಸಾಲ್ವ್ ಮಾಡೋಣ. ಯಾರೆಲ್ಲ ಹಿಂದಿನ ಕ್ಲಾಸನ್ನು ಅಟೆಂಡ್ ಮಾಡಿಲ್ಲ, ಹಿಂದಿನ ಕ್ಲಾಸನ್ನು ಅಟೆಂಡ್ ಮಾಡಿ. ಕ್ವಶನ್ ನಂಬರ್ 6 ಏನು ಹೇಳ್ತಾ ಇದೆ, ಸೆಲೆಕ್ಟ್ ದ ಕಾಂಬಿನೇಷನ್ ಆಫ್ ಲೆಟರ್ಸ್ ದ್ಯಾಟ್ ವೆನ್ ಸಿಕ್ವೆನ್ಷಿಯಲಿ ಪ್ಲೇಸ್ಡ್ ಇನ್ ದ ಬ್ಲ್ಯಾಂಕ್ಸ್ ಆಫ್ ದ ಗಿವನ್ ಸಿರೀಸ್ ವಿಲ್ ಮೇಕ್ ದ ಸಿರೀಸ್ ಲಾಜಿಕಲಿ ಕಂಪ್ಲೀಟ್. ನೀಡಿರುವ ಸರಣಿಯ ಖಾಲಿ ಜಾಗಗಳಲ್ಲಿ ಅನುಕ್ರಮವಾಗಿ ಇರಿಸಿದಾಗ ಸರಣಿಯು ತಾರ್ಕಿಕವಾಗಿ ಪೂರ್ಣಗೊಳ್ಳುವ ಅಕ್ಷರಗಳ ಸಂಯೋಜನೆಯನ್ನು ಆಯ್ಕೆ ಮಾಡಿ. ಅಂದರೆ ಕ್ವಶನನ್ನು ಅಲ್ಫಾಬೆಟಿಕಲ್ ಸಿರೀಸ್ ಮೇಲೆ ಕ್ವಶನನ್ನು ಕೇಳಿದ್ದಾರೆ. ಅಂದರೆ ಲೆಟರ್ಸನ್ನು 4 ಗುಂಪಾಗಿ ಸಪ್ರೇಟ್ ಮಾಡಿದ್ದಾರೆ. ಇವಾಗ ನಾವು ಫಸ್ಟ್ ಲೆಟರಿಂದ ಫಸ್ಟ್ ಲೆಟರ್ಗೆ ಯಾವ ರೀತಿ ಲಾಜಿಕನ್ನು ಯೂಸ್ ಮಾಡಿದ್ದಾರೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾ. ಸ್ಟಾರ್ಟಿಂಗಲ್ಲೇ ಒಂದು ಬ್ಲ್ಯಾಂಕ್ ಸ್ಪೇಸನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ಫಸ್ಟ್ ಲೆಟ್ರನ್ನು ಚೆಕ್ ಮಾಡಿದ್ರೆ ಓ ಇದೆ. ನೆಕ್ಸ್ಟ್ ಓ ಇಂದ ಫಸ್ಟ್ ಲೆಟ್ರ್ ಆರ್ ಇದೆ. ಅಂದರೆ ಇಲ್ಲಿ +3 ಆಗಿದೆ, +3. ಅದೇ ರೀತಿ ಆರಿಂದ ಯು ಇದು +3 ಆಗಿದೆ. ನೆಕ್ಸ್ಟ್ ಯು ಇಂದ ಎಕ್ಸ್ ಅಂತಂದ್ರೆ ಅದು +3 ಆಗಿದೆ. +3 ಅಂತಂದ್ರೆ ಮುಂದೆ ಹೋಗಿದ್ದಾರೆ. ಇವಾಗ ನಾವು ಓ ಹಿಂದೆ ಯಾವುದಿದೆ ಅನ್ನೋದನ್ನ ಕಂಡುಹಿಡಿಬೇಕಂತಂದ್ರೆ ಇವಾಗ -3 ಮಾಡ್ಕೋಬೇಕಾ. ಓ ಇಂದ -3 ಹಿಂದೆ ಹೋದ್ರೆ ಅಂದ್ರೆ N M L ಅಂದರೆ 3 ಪ್ಲೇಸ್ ಹಿಂದೆ ಹೋದ್ರೆ ನಮ್ಗೆ L ಬರುತ್ತೆ. ಅಂದರೆ ಫಸ್ಟ್ ಜಾಗದಲ್ಲಿ L ಬಂತ. L ಸ್ಟಾರ್ಟಿಂಗ್ ಇರೋದು 2 ಆಪ್ಷನಲ್ಲೇ, ಆಪ್ಷನ್ ಬಿ, ಆಪ್ಷನ್ ಸಿ ಹೋಯ್ತಾ. ನೆಕ್ಸ್ಟ್ ಇವಾಗ ಈ 4 ಗುಂಪಲ್ಲೇ ನೆಕ್ಸ್ಟು ಸೆಕೆಂಡ್ ಲೆಟ್ರನ್ನು ಚೆಕ್ ಮಾಡೋಣ. ಅಂದರೆ ಎಚ್ ಇಂದ ನೆಕ್ಸ್ಟು ಬ್ಲ್ಯಾಂಕ್ ಸ್ಪೇಸ್ ಇದೆ. ಅದಾದಮೇಲೆ ಮತ್ತೆ ಎನ್ ಇದೆ. ನಾವು ಎನ್ನನ್ನು ತೊಗೊಂಡ್ರೆ ಇವಾಗ ಎನ್ನನ್ನು ಕನ್ಸಿಡರ್ ಮಾಡಿದ್ರೆ ಎನ್ನಿಂದ ನೆಕ್ಸ್ಟು ಕ್ಯೂ, ಎನ್ನಿಂದ ಕ್ಯೂ ಅಂತಂದರೆ ಇಲ್ಲಿ +3 ಆಗಿದೆ. ನೆಕ್ಸ್ಟು ಕ್ಯೂ ಇಂದ ಟಿ ಅನ್ನು ಚೆಕ್ ಮಾಡಿದ್ರೆ ಕ್ಯೂ ಇಂದ ಟಿ ಅಂತಂದರೆ ಅಲ್ಲಿಯೂ +3 ಆಗಿದೆ. ಅಂದರೆ ಅದೇ ರೀತಿ ನಾವು ಇವಾಗ ಸ್ಟಾರ್ಟಿಂಗಲ್ಲಿ ಎಚ್ ಇಂದ +3 ಮಾಡಿದ್ರೆ ಎಚ್ ಇಂದ +3 ಮಾಡಿದ್ರೆ ಎಚ್ ಇಂದ +3 ಅಂತಂದರೆ ಕೆ ಬರುತ್ತೆ. ಅಂದರೆ ಈ ಬ್ಲ್ಯಾಂಕ್ ಸ್ಪೇಸಲ್ಲಿ ಕೆ ಬಂತ. ಸ್ಟಾರ್ಟಿಂಗಲ್ಲಿ ಎಲ್ ಕೆ ಇರೋದು. ಆಪ್ಷನ್ ಎ ಅಲ್ಲಿ ಮಾತ್ರ ಆಪ್ಷನ್ ಎ ಅನ್ನೋದು ಫೈನಲ್ ಆನ್ಸರ್, ಆಪ್ಷನ್ ಎ ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. Next question number 7. Based on the English alphabetical order, 3 of the following 4 letter clusters are alike in a certain way and thus form a group. Which letter cluster does not belong to that group? Note, the odd man out is not based on the number of consonants, vowels or their position in the letter cluster. ಅಂದರೆ ಇಂಗ್ಲಿಷ್ ವರ್ಣಮಾಲೆಯ ಕ್ರಮವನ್ನು ಆಧರಿಸಿ ಈ ಕೆಳಗಿನ 4 ಅಕ್ಷರ ಸಮೂಹಗಳಲ್ಲಿ 3 ಒಂದು ನಿರ್ದಿಷ್ಟ ರೀತಿಯಲ್ಲಿ ಒಂದೇ ಆಗಿರುತ್ತವೆ ಮತ್ತು ಹೀಗಾಗಿ ಒಂದು ಗುಂಪನ್ನು ರೂಪಿಸುತ್ತವೆ. ಯಾವ ಅಕ್ಷರ ಸಮೂಹವು ಆ ಗುಂಪಿಗೆ ಸೇರಿಲ್ಲ? ಗಮನಿಸಿ, ಬೆಸ ಗುಂಪು ವ್ಯಂಜನಗಳು ಅಥವಾ ಸ್ವರಗಳ ಸಂಖ್ಯೆ ಅಥವಾ ಅಕ್ಷರ ಸಮೂಹಗಳಲ್ಲಿ ಅವುಗಳ ಸ್ಥಾನವನ್ನು ಆಧರಿಸಿಲ್ಲ ಅಂತ ಹೇಳ್ತಾ ಇದೆ. ಅಂದರೆ ಈ ಕ್ವಶನು ಆಡ್ ಆನ್ ಔಟ್ ಅಥವಾ ಗುಂಪಿಗೆ ಸೇರಿಲ್ಲ. ಅಂದರೆ ಯಾವುದು ಗುಂಪಿಗೆ ಸೇರಿಲ್ಲ ಅನ್ನೋದನ್ನು ನಾವು ಕಂಡುಹಿಡಬೇಕಾ. ಈ ಕ್ವಶನನ್ನು ಆಪ್ಷನ್ ಥ್ರೂ ಸಾಲ್ವ್ ಮಾಡಬೇಕಾ. ಫಸ್ಟ್ ಆಪ್ಷನನ್ನು ತಗೊಂಡ್ರೆ FH J ಅನ್ನೋದಿದೆ. ಎಫ್ ಪ್ಲೇಸ್ ವ್ಯಾಲ್ಯೂ ಆರ್ ಇದೆ, ಎಚ್
8 ಜೆ 10 ಅಂದರೆ ಜಸ್ಟ್ ಇದರಲ್ಲಿ ಎಲ್ಲದರಲ್ಲಿ +2 ಅನ್ನು ಮಾಡಿದ್ದಾರೆ. ಕರೆಕ್ಟಾ? ನೆಕ್ಸ್ಟು ಎಸ್ ಯು ವಿನ ಚೆಕ್ ಮಾಡಿದ್ರೆ ಎಸ್ ಯು ವಿ ಅಂದರೆ ಎಸ್ ಇಂದ ಯು +2 ಆಗಿದೆ, ಯು ಇಂದ ವಿ +1 ಆಗಿದೆ. ಕರೆಕ್ಟಾ? ನೆಕ್ಸ್ಟು ಎಚ್ ಜೆ ಎಲ್ ಅನ್ನು ಚೆಕ್ ಮಾಡಿದ್ರೆ ಎಚ್ ಜೆ ಎಲ್ ಅನ್ನು ಚೆಕ್ ಮಾಡಿದ್ರೆ ಎಚ್ ಜೆ ಎಲ್ ಅಂದರೆ ಎಚ್ ಇಂದ ಜೆ +2, ಜೆ ಇಂದ ಎಲ್ಲು +2 ಇದೆ. ಅಂದರೆ ಇಲ್ಲಿ ಡಿಫ್ರೆಂಟ್ ಆಗಿರೋದು ಎಸ್ ಯು ವಿ. ಎಫ್ ಎಚ್ ಜೆ ಅಲ್ಲಿ ಎರಡೂ +2 ಇದೆ. ಆದರೆ ಎಸ್ ಯು ವಿಯಲ್ಲಿ 1 +2 1 +1 ಇದೆ. ಎಚ್ ಜೆ ಎಲ್ ಅಲ್ಲಿ +2 ಎರಡು +2 ಇದಾವೆ. ಅಂದರೆ ಡಿಫ್ರೆಂಟ್ ಆಗಿರೋದು ಆಪ್ಷನ್ ಬಿ ಅನ್ನೋದು. ಅಂದರೆ ಫೈನಲ್ ಆಗಿ ಇವಾಗ ಆಪ್ಷನ್ ಬಿ ಅನ್ನೋದು ಫೈನಲ್ ಆನ್ಸರ್. ನಾವು ಲಾಸ್ಟ್ ಆಪ್ಷನನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಚೆಕ್ ಮಾಡಿದ್ರು ಸೇಮ್ ಆನ್ಸರ್ ಇರುತ್ತೆ. ಅಂದರೆ ಎನ್ ಪಿ ಆರ್ ಅಂದರೆ ಇಲ್ಲೂ ಇವಾಗ +2 ಇದೆ. ಅಥವಾ ನೀವು ಒಂದು ಲೆಟ್ರನ್ನು ಬಿಟ್ಟು ಒಂದು ಲೆಟ್ರನ್ನು ತೊಗೊಂಡಿದ್ದಾರಂತ ಆ ರೀತಿ ಆದರೂ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಎಲ್ಲವೂ ಇವಾಗ +2 ಇದಾವೆ. ಅಂದರೆ ಆಪ್ಷನ್ ಎ, ಆಪ್ಷನ್ ಸಿ, ಆಪ್ಷನ್ ಡಿ +2 ಇದಾವೆ. ಆದರೆ ಆಪ್ಷನ್ ಬಿ 1 +2 1 +1 ಇದೆ. ಅಂದರೆ ಅದು ಡಿಫ್ರೆಂಟ್ ಆಗಿದೆ. ಫೈನಲ್ ಆಗಿ ಆಪ್ಷನ್ ಬಿ ಅನ್ನೋದು ಫೈನಲ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡಿದ್ರೆ ಕ್ವಶನ್ ನಂಬರ್ 8, ದ ಪೊಸಿಷನ್ಸ್ ಆಫ್ ಹೌ ಮೆನಿ ಲೆಟರ್ಸ್ ವಿಲ್ ರಿಮೇನ್ ಅನ್ಚೇಂಜ್ಡ್ ಇಫ್ ಈಚ್ ಲೆಟರ್ ಇನ್ ದ ವರ್ಡ್ ಗ್ರೇಸ್ಫುಲ್ ಈಸ್ ಅರೇಂಜ್ಡ್ ಇನ್ ದ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಆರ್ಡರ್. ಗ್ರೇಸ್ಫುಲ್ ಪದದಲ್ಲಿನ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರಗಳ ಸ್ಥಾನಗಳು ಬದಲಾಗದೆ ಉಳಿಯುತ್ತವೆ? ಅಂದರೆ ಫಸ್ಟ್ ಇವಾಗ ಈ ಕ್ವಶನಲ್ಲಿ ಗ್ರೇಸ್ಫುಲ್ಲನ್ನು ನಾವು ತಗೋಬೇಕಾ. GRACEFUL ಇದನ್ನ ಇವಾಗ ಇಂಗ್ಲೀಷ್ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕಾ. ಅಂದರೆ ಇಂಗ್ಲೀಷ್ ಆಲ್ಫಾಬೆಟಿಕಲ್ ಆರ್ಡರ್ ಅಂತಂದರೆ ABCD ಯಾವ ರೀತಿ ಅರೇಂಜ್ ಆಗಿರ್ತೋ ಅದೇ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು. ಅಂದರೆ ಫಸ್ಟು ಎ ಬರುತ್ತೆ, ಅದಾದ ನಂತರ ಸಿ, ನೆಕ್ಸ್ಟ್ ಇ, ಅದಾದಮೇಲೆ ಎಫ್ ಆದಮೇಲೆ EFG ಬರುತ್ತೆ, ಜಿಯನ್ನು ತಗೋಬೇಕು. GHIJKL ನೆಕ್ಸ್ಟ್ ಎಲ್ ಆದಮೇಲೆ MNOPQR ಲಾಸ್ಟಲ್ಲಿ ಯು ಬಂತ. ಇವಾಗ ನೆಕ್ಸ್ಟ್ ಯಾವುದಾದ್ರೂ ಒಂದೇ ಪ್ಲೇಸಲ್ಲಿ ಇದ್ದಾವೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಅಂದರೆ ಇವಾಗ ಜಿ ಫಸ್ಟ್ ಇದೆ, ಅಂದರೆ ನಾವು ಇವಾಗ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿದ ಮೇಲೂ ಜಿ ಫಸ್ಟ್ ಇದೆನಾ? ಇಲ್ಲ. ಅದೇ ರೀತಿ ಎಲ್ಲನೂ ಚೆಕ್ ಮಾಡಿದರೆ ಯಾವುದು ಸೇಮ್ ಪ್ಲೇಸಲ್ಲಿ ಬಂದಿಲ್ಲ. ಅಂದರೆ ಸೇಮ್ ಪ್ಲೇಸಲ್ಲಿ ಬಂದಿಲ್ಲ ಅಂತಂದ್ರೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ, ನನ್ ಅಥವಾ ಯಾವುದೂ ಇಲ್ಲ ಅನ್ನೋದು ಫೈನಲ್ ಆನ್ಸರ. ಕ್ವಶನಲ್ಲಿ ಏನು ಕೇಳಿದ್ದಾರೆ? ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರಗಳ ಸ್ಥಾನಗಳು ಬದಲಾಗದೆ ಉಳಿಯುತ್ತವೆ? ಅಂದರೆ ಸೇಮ್ ಪ್ಲೇಸಲ್ಲಿ ಇರಬೇಕಾ? ಇಲ್ಲಿ ಯಾವುದು ಸೇಮ್ ಪ್ಲೇಸಲ್ಲಿ ಇಲ್ಲ. ಅಂದರೆ ಫೈನಲ್ ಆಗಿ ಆಪ್ಷನ್ ಬಿ, ನನ್ ಅಥವಾ ಯಾವುದು ಇಲ್ಲ ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಅನ್ನೋದು ಫೈನಲ್ ಆನ್ಸರ. ಕ್ವಶನ್ ನಂಬರ್ 9, ಸಿಲೋಗಿಸಮ್ ಅಥವಾ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಅಥವಾ ಹೇಳಿಕೆ ಮತ್ತು ತೀರ್ಮಾನದ ಮೇಲೆ ಕ್ವಶನ್ ಇದೆ. ಈ ಕ್ವಶನನ್ನು ಒಂದು ಡಯಾಗ್ರಾಮು ಇನ್ನೊಂದು 150 ಮೆಥಡಿಂದ ಸಾಲ್ವ್ ಮಾಡ್ಕೋಬೋದು. ಫಸ್ಟ್ ಇವಾಗ 150 ಮೆಥಡಿಂದ ಸಾಲ್ವ್ ಮಾಡೋಣ, ನೆಕ್ಸ್ಟ್ ಡಯಾಗ್ರಾಮನ್ನು ಯೂಸ್ ಮಾಡೋಣ. 150 ಮೆಥಡಲ್ಲೇ ಡೈರೆಕ್ಟಾಗಿ ಕನ್ಕ್ಲೂಷನ್ ಅಥವಾ ತೀರ್ಮಾನ ಚೆಕ್ ಮಾಡ್ಕೋಬೇಕು. ಕನ್ಕ್ಲೂಷನಲ್ಲಿ ಸಮ್ ಅಥವಾ ಕೆಲವು ಇದೆ, ಅದರಲ್ಲಿ ಬ್ರಿಡ್ಜಸ್ ಮತ್ತು ಗೇಬಿಯನ್ಸ್ ಇದೆ. ಬ್ರಿಡ್ಜಸ್ಸು ಗೇಬಿಯನ್ಸನ್ನು ಚೆಕ್ ಮಾಡಿದ್ರೆ ಎರಡು ಬೇರೆ ಬೇರೆ ಸ್ಟೇಟ್ಮೆಂಟಲ್ಲಿ ಇದಾವೆ. ಅಂದರೆ ಲಿಂಕ್ ಮಾಡಬೇಕು. ಲಿಂಕ್ ಮಾಡ್ಬೇಕಂದ್ರೆ ಎರಡು ಕಡೆ ಕಾಮನ್ ಆಗಿರೋದು ವಾಲ್ಸು, ಎರಡು ಕಡೆ ವಾಲು ಕಾಮನ್ ಆಗಿದೆ. ಆದರೆ ಅವೆರಡು ಲಾಸ್ಟಲ್ಲಿದ್ದಾವೆ. ಅಂದರೆ 150 ಮೆಥಡಲ್ಲಿ ಆಲ್ ಇದ್ದಾಗ 100 ವಾಲ್ ಹತ್ರ ಎರಡು ಕಡೆ 50 ಇರೋದ್ರಿಂದ ಲಿಂಕ್ ಆಗೋದಿಲ್ಲ. ಲಿಂಕ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ರಾಂಗ. ಫಸ್ಟು ತೀರ್ಮಾನ ಅಥವಾ ಕನ್ಕ್ಲೂಷನು ರಾಂಗ್ ಆಯ್ತಾ. ಎರಡನೇ ಕನ್ಕ್ಲೂಷನನ್ನು ಚೆಕ್ ಮಾಡಿದ್ರೆ ಸಮ್ ಕಾಂಕ್ರೀಟ್ಸ್ ಆರ್ ಬ್ರಿಡ್ಜಸ್, ಕೆಲವು ಕಾಂಕ್ರೀಟ್ಗಳು ಬ್ರಿಡ್ಜ್ಗಳು ಅಂತ ಹೇಳಿದ್ದಾರೆ. ಬ್ರಿಡ್ಜ್ ಮತ್ತು ಕಾಂಕ್ರೀಟನ್ನು ಚೆಕ್ ಮಾಡಿದ್ರೆ ಎರಡೂ ಬೇರೆ ಬೇರೆ ಹೇಳಿಕೆಯಲ್ಲಿದ್ದಾವೆ. ಅಂದರೆ ನಾವು ಇವಾಗ ಲಿಂಕ್ ಮಾಡಬೇಕಾ. ಲಿಂಕ್ ಮಾಡಬೇಕಂದ್ರೆ ಎರಡು ಕಡೆ ಕಾಮನ್ ಆಗಿರೋದು
ವಾಲ್ ಅನ್ನೋದು ಕಾಮನ್ ಆಗಿದೆ. ಇವಾಗ 150 ಮೆಥಡನ್ನು ಯೂಸ್ ಮಾಡಿದ್ರೆ ಎಲ್ಲ ಇದ್ದಾಗ 100 50 100 50 ವಾಲ್ ಹತ್ರ ಎರಡು ಕಡೆ 50 ಇದೆ, ಲಿಂಕ್ ಆಗೋದಿಲ್ಲ. ಲಿಂಕ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ರಾಂಗ. ಅಂದರೆ ಎರಡೂ ಕನ್ಕ್ಲೂಷನ್ ರಾಂಗ್ ಆಗಿದಾವ ಅಂತಂದ್ರೆ ಆಪ್ಷನ್ ಎ ನೈದರ್ ಕನ್ಕ್ಲೂಷನ್ 1 ನಾರ್ 2 ಫಾಲೋಸ್, ಅಥವಾ ತೀರ್ಮಾನ 1 ಅಥವಾ 2 ಅನುಸರಿಸುವುದಿಲ್ಲ ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. ಇವಾಗ ಇದೇ ಕ್ವಶನ್ ಅನ್ನ ಡೈಗ್ರಾಮ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದ್ರೆ ಹೇಳಿಕೆ ಏನಿದೆ, ಎಲ್ಲ ಗೇಬಿಯನ್ಗಳು ವಾಲ್ಗಳು. ಇದು ಗೇಬಿಯನ. ನೆಕ್ಸ್ಟ್ ಇದು ವಾಲ. ಎಲ್ಲ ಕಾಂಕ್ರೀಟ್ಗಳು ವಾಲ್ಗಳು, ಎಲ್ಲ ಕಾಂಕ್ರೀಟ್ಗಳು ವಾಲ್ಗಳು, ಎಲ್ಲ ಬ್ರಿಡ್ಜ್ಗಳು ವಾಲ್ಗಳು. ಈ ರೀತಿ ಹೇಳಿಕೆ ಇದೆ. ಇವಾಗ ತೀರ್ಮಾನ ಚೆಕ್ ಮಾಡಿದ್ರೆ ಕೆಲವು ಬ್ರಿಡ್ಜ್ಗಳು ಗೇಬಿಯನ್ಗಳು ಅಂದರೆ ಎರಡೂ ಲಿಂಕ್ ಇಲ್ಲ ಅಂದರೆ ಡೈರೆಕ್ಟಾಗಿ ರಾಂಗ್ ಆಯ್ತಾ. ಕೆಲವು ಕಾಂಕ್ರೀಟ್ಗಳು ಬ್ರಿಡ್ಜ್ಗಳು ಅಂದರೆ ಕಾಂಕ್ರೀಟ್ ಮತ್ತು ಬ್ರಿಡ್ಜ್ ನಡುವೆ ಲಿಂಕ್ ಇಲ್ಲ ಅಂತಂದರೆ ಅದು ರಾಂಗ್ ಆಯ್ತಾ. ಫೈನಲ್ ಆಗಿ ಆಪ್ಷನ್ ಎ ತೀರ್ಮಾನ 1 ಅಥವಾ 2 ಅನುಸರಿಸುವುದಿಲ್ಲ ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. ಆದರೆ ಡೈಗ್ರಾಮ್ ಮೆಥಡಲ್ಲಿ ಕೆಲವೊಂದು ಕ್ವಶನು ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ನೀವು ಸಾಲ್ವ್ ಮಾಡ್ತಾ ಇದ್ದಾಗ ರಾಂಗ್ ಆನ್ಸರ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದೇ 150 ಮೆಥಡನ್ನು ಯೂಸ್ ಮಾಡಿದ್ರೆ 100% ಆನ್ಸರ್ ಇರುತ್ತೆ. ಇನ್ನೂ ಯಾರೆಲ್ಲ ಕಲ್ತಿಲ್ಲ ಸೊ ಅವರು ಕೋರ್ಸನ್ನು ಜಾಯ್ನ್ ಆಗಿ ನೆಕ್ಸ್ಟು ಬೇಸಿಕ್ ಕ್ಲಾಸಲ್ಲಿ ಮೆಥಡನ್ನು ಕಲಿತು ನೆಕ್ಸ್ಟು ಕ್ವಶನನ್ನು ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 10, ಸೆಲೆಕ್ಟ್ ದ ಕರೆಕ್ಟ್ ಮಿರರ್ ಇಮೇಜ್ ಆಫ್ ದ ಗಿವನ್ ಫಿಗರ್ ವೆನ್ ದ ಮಿರರ್ ಈಸ್ ಪ್ಲೇಸ್ಡ್ ಆಟ್ MN ಆಸ್ ಶೋನ್ ಬಿಲೋ. ಕೆಳಗೆ ತೋರಿಸಿರುವಂಥ ಕನ್ನಡಿಯನ್ನು MN ನಲ್ಲಿ ಇರಿಸಿದಾಗ ಕೊಟ್ಟಿರುವ ಆಕೃತಿಯ ಸರಿಯಾದ ಕನ್ನಡಿ ಚಿತ್ರವನ್ನು ಆಯ್ಕೆ ಮಾಡಿ. ಚಾನಲ್ ಮಿರರ್ ಇಮೇಜ್ ಅಥವಾ ಕನ್ನಡಿ ಚಿತ್ರನ ಕೇಳಿದ್ದಾರೆ. ಅಂದರೆ MN ಪ್ಲೇಸಲ್ಲಿ ಇವಾಗ ಮಿರರ್ ಇದೆ. ನೆಕ್ಸ್ಟು ಇದ್ರ ಇಮೇಜ್ ರೈಟ್ ಸೈಡು ಈ ಜಾಗದಲ್ಲಿ ಬರುತ್ತೆ. ಅಂದರೆ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಕಂಡು ಹಿಡಿಬೇಕು. ಇವಾಗ ಈ ಕ್ವಶನನ್ನು ಸಾಲ್ವ್ ಮಾಡಿದ್ರೆ ಮೇಲೆ ತ್ರಿಭುಜ ಅಥವಾ ಟ್ರ್ಯಾಂಗಲ್ ಇದೆ, ಅದು ಏನೂ ಚೇಂಜಸ್ ಆಗೋದಿಲ್ಲ, ಎಲ್ಲ ಆಪ್ಷನಲ್ಲಿ ಸೇಮ್ ಇದೆ. ಮಧ್ಯದಲ್ಲಿ ಒಂದು ಡಾರ್ಕ್ ಡಾಟ್ ಇದೆ, ಆಪ್ಷನ್ ಸಿ ಅಲ್ಲಿಲ್ಲ, ಆಪ್ಷನ್ ಸಿ ಅನ್ನೋದು ರಾಂಗ್ ಆಯ್ತಾ. ನೆಕ್ಸ್ಟ್ ಕೆಳಗಡೆ 2 ಕ್ರಾಸ್ ಆಗಿ ಲೈನ್ ಇದೆ, ಅದು ಮೇಲ್ಗಡೆ ಮುಖ ಮಾಡಿದ, ಹೌದಾ. ಅಂದರೆ ಆಪ್ಷನ್ ಎ ಅಲ್ಲಿ ಅದೇ ರೀತಿ ಇದೆ, ಆಪ್ಷನ್ ಬಿ ಅಲ್ಲಿ ಕೆಳಗಡೆ ಇದೆ, ಅಂದರೆ ಅದು ರಾಂಗ್ ಆಯ್ತಾ. ಆಪ್ಷನ್ ಡಿ ಅಲ್ಲಿ ಅಂತೂ ಇಲ್ಲ, ಅಂದರೆ ಆಪ್ಷನ್ ಡಿನೂ ರಾಂಗ್ ಆಯ್ತಾ. ಆಪ್ಷನ್ ಎ ಅನ್ನೋದೇ ನೋಡಿ ಕರೆಕ್ಟ್ ಆನ್ಸರ. ಅಂದರೆ ಮಿರರ್ ಇಮೇಜ್ ಅಥವಾ ಕನ್ನಡಿ ಚಿತ್ರಕ್ಕೆ ಎಕ್ಸಾಕ್ಟ್ಲಿ ಮ್ಯಾಚ್ ಆಗೋದು ಆಪ್ಷನ್ ಎ ಮಾತ್ರ. ಆಪ್ಷನ್ ಎ ಅನ್ನೋದು ಫೈನಲ್ ಆನ್ಸರ. ಆಪ್ಷನ್ ಎ ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಕ್ವಶನನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಯಾರೆಲ್ಲ ಇನ್ನೂ ಮ್ಯಾಥ್ಸ್ ಮತ್ತು ರೀಸನಿಂಗ್ ಬೇಸಿಕನ್ನು ಕಲ್ತಿಲ್ಲ ಸೊ ಅವರು SSC GD ಕೋರ್ಸನ್ನು ಜಾಯ್ನ್ ಆಗಿ ಮ್ಯಾಥ್ಸ್ ಮತ್ತು ರೀಸನಿಂಗು ಚಾಪ್ಟರ್ ವೈಸ್ ಬೇಸಿಕ್ ಮತ್ತು ನೆಕ್ಸ್ಟ್ ಕ್ವಶನನ್ನು ಸಾಲ್ವ್ ಮಾಡಿರ್ತೇವೆ. 6 ಮಂತ್ಗೆ 999 ಫೀಸ್ ಇರುತ್ತೆ, 1 ಇಯರ್ಗೆ 1199 ಫೀಸ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು 8904-121284 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಆ್ಯಪ್ ಲಿಂಕ್ ಇರುತ್ತೆ, ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೋರ್ಸನ್ನು ಜಾಯ್ನ್ ಆಗಿ. ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಕಮೆಂಟ್ ಬಾಕ್ಸಲ್ಲಿರುತ್ತೆ, ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯ್ನ್ ಆಗಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಓಕೆ ಬಾಯ್.